ಹಾಯ್, ಎಲ್ಲರಿಗೂ ನಮಸ್ತೆ. ಇನ್ಫಾರ್ಮೇಟಿವ್ ಥಾಟ್ಸ್ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ಪಟಾಪಟ್ ಅಂತ ಹೇಳಿ ಪೀನಟ್ ಬಟರ್ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಕಡಲೆ ಬೀಜ ಅಥವಾ ಶೇಂಗಾ. ಇದನ್ನು ಒಂದು 200 ಗ್ರಾಮ್ ಆಗುವಷ್ಟು ತೊಗೊಂಡಿದ್ದೀನಿ. ಇದನ್ನು ಸಿಮ್ನಲ್ಲಿ ಇಟ್ಟು 20 ನಿಮಿಷ, 15ರಿಂದ 20 ನಿಮಿಷದವರೆಗೂ ಸಣ್ಣ ಊರಿನಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಯಾವುದೇ ರೀತಿ ಎಣ್ಣೆಯ ಅವಶ್ಯಕತೆ ಇರೋದಿಲ್ಲ. ಕೆಂಪಾಗುವವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇದಾದ ನಂತರ ಇದನ್ನು ತಣಿಯೋಕ್ಕೆ ಬಿಡಬೇಕು, ತಣ್ಣಗಾಗೋಕ್ಕೆ ಬಿಡಬೇಕು. ಅದಾದ ಮೇಲೆ ನೀವು ಕೈಯಿಂದ ಸಿಪ್ಪೆನ ರಿಮೂವ್ ಮಾಡ್ಕೊಳ್ಬೇಕು. ಇದ್ರ ಮೇಲಿರೋ ಅಂಥದ್ದು ಬಿಳಿಯಾಗಿರಬೇಕು. ಕಡಲೆ ಬೀಜ ತಣ್ಣಗಾದ ಮೇಲೆ ಸಿಪ್ಪೆ ತೆಗೆದು ಈ ರೀತಿ ಬೀಜವನ್ನು ಮಾಡಿಟ್ಕೊಂಡಿದ್ದೀನಿ. ಈಗ ಮಿಕ್ಸರ್ ಗ್ರೈಂಡರಿಗೆ ಈ ಕಡಲೆ ಬೀಜವನ್ನು ಆ್ಯಡ್ ಮಾಡ್ಕೋಬೇಕು. ಹಾಗೆ 1 ಸ್ಪೂನ್ ಆಯಿಲ್ ಹಾಕ್ಕೋಬೇಕು. ಅದಾದ ನಂತರ 1-2 ಸ್ಪೂನಷ್ಟು ಹನಿ, ಜೇನುತುಪ್ಪ ಹಾಕ್ಕೋಬೇಕು. ಈ 3 ಹಾಕಿ ಚೆನ್ನಾಗಿ ಮಿಕ್ಸರ್ ಮಾಡ್ತಾ ಹೋಗಬೇಕು. ಹೇಗೆ ಅಂದರೆ ಒಂದು 5 ನಿಮಿಷ ಮಿಕ್ಸರ್ ಆನ್ ಮಾಡಿ, ಅದಾದಮೇಲೆ ಟರ್ನ್ ಆಫ್ ಮಾಡಿ, 1-2 ನಿಮಿಷ ಮತ್ತೆ ಆನ್ ಮಾಡಿ, ಮತ್ತೆ ಆಫ್ ಮಾಡಿ, 1-2 ನಿಮಿಷ ಆನ್ ಮಾಡಿ, ಆಫ್ ಮಾಡಿ. ಇದೇ ರೀತಿ ಪ್ರೋಸೆಸ್ ಮಾಡ್ತಾ ಹೋಗಬೇಕು. ನೋಡಿ, ಇದು ಫಸ್ಟ್ ಮಾಡಿದಾಗ ಒಂದು 5 ಮಿನಿಟ್ಸ್ ಕಂಟಿನ್ಯೂಸ್ ಮಾಡಿದ್ದೆ. ಸೊ ಆಗ ಈ ರೀತಿಯಾಗಿ ಸಿಕ್ಕಿದೆ ನಮಗೆ. ಸೊ ಇದಾದಮೇಲೆ ಮತ್ತೆ ಆನ್ ಮಾಡಿ ಮತ್ತೊಮ್ಮೆ ತಿರುಗಿಸೋಣ. ಸೊ ಹಾಗಾದಾಗ ಈಗ ನೋಡಿ, ಇದೊಂಥರ ಇನ್ನೊಂದು ಸ್ವಲ್ಪ ಸಾಫ್ಟ್ ಟೆಕ್ಸ್ಚರ್ ಸಿಕ್ಕಿದೆ. ಸೊ ಇದು ಕಂಪ್ಲೀಟ್ ಸಾಫ್ಟಾಗಿ ಬೆಣ್ಣೆ ರೀತಿ ಆಗಬೇಕು. ಅಲ್ಲಿವರೆಗೂ ಇದನ್ನು ನೀವು ಗ್ರೈಂಡ್ ಆನ್ ಆಫ್ ಮಾಡ್ತಾ ಇರಬೇಕು. ಒಂದು 2 ನಿಮಿಷ, 1 ನಿಮಿಷ ಬಿಟ್ಟು. ನಿಮಗೆ ಇನ್ ಕೇಸ್ ಮಿಕ್ಸರ್ ಬಿಸಿ ಬರ್ತಿದೆ ಅನಿಸಿದ್ರೆ ದಯವಿಟ್ಟು ಸ್ವಲ್ಪ ಹೊತ್ತು ಬಿಟ್ಟುಬಿಡಿ. ಬಿಸಿಯಲ್ಲಿ ಹಾಕಕ್ಕೆ ಹೋಗ್ಬಿಡಿ ಮಿಕ್ಸರನ್ನು. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಆನ್ ಮಾಡ್ಕೊಬೋದು. ಸೊ ಇದು ನೋಡಿ, ಈಗ ಇಷ್ಟು ಗಟ್ಟಿ ಇದೆ. ನಾನು ಇದೇ ರೀತಿ ಒಂದು 5-6 ಸರಿ ಮಾಡಿದ್ಮೇಲೆ ನನಗೆ ಈ ಕನ್ಸಿಸ್ಟೆನ್ಸಿ ಸಿಕ್ಕಿದೆ. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಈಗ ಚೆನ್ನಾಗಾಗಿದೆ ಪೀನಟ್ ಬಟರ್. ಆ್ಯಕ್ಚುಲಿ ನಿಮಗೆ ಹೊರಗೆ ಸಿಗೋ ರೀತಿ ಪೀನಟ್ ಬಟರ್ ಬೇಕಂದರೆ ತುಂಬ ಆಯಿಲ್ನ ಆ್ಯಡ್ ಮಾಡಬೇಕು. ಮಿನಿಮಮ್ ಅಂದರೂ ಒಂದು ಅರ್ಧದಷ್ಟು ಆಯಿಲ್ನ ಹಾಕಿದ್ರೆ ನಿಮಗೆ ಸೇಮ್ ಬಟರ್ ರೀತಿಯೇ ಬರುತ್ತೆ. ನಾನು ಇದಕ್ಕೆ ಅಷ್ಟೊಂದು ಆಯಿಲನ್ನು ಯೂಸ್ ಮಾಡಿಲ್ಲ. ಒಂದು ಸಣ್ಣ ಸೌಟ್ ಅಂದರೆ 1 ಟೇಬಲ್ ಸ್ಪೂನ್ ಅನ್ಕೋಬೋದು ನೀವು, ಅಷ್ಟೇ ಆ್ಯಡ್ ಮಾಡಿದ್ದು. ಹಾಗಾಗಿ ನನಗೆ ಈ ರೀತಿ ಬಂದಿದೆ. ತೊಂದರೆ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟಲ್ಲಿ ಮಾತ್ರ ಕಾಂಪ್ರಮೈಸ್ ಇಲ್ಲ. ಹಾಗಾಗಿ ಇಷ್ಟಾದರೆ ಸಾಕಾಗುತ್ತೆ. ಆ್ಯಂಡ್ ನಾನು ಇಲ್ಲಿ ಒಂದು ಟ್ರಿಕ್ ಯೂಸ್ ಮಾಡ್ತಾಯಿದ್ದೀನಿ. ಏನಂದರೆ, ಒಂದು ಸ್ವಲ್ಪ ಕಡಲೆ ಬೀಜವನ್ನು ಎತ್ತಿಟ್ಕೊಂಡಿದ್ದೆ. ಇದನ್ನು ಸ್ವಲ್ಪ ತರಿಯಾಗಿ ಕುಟ್ಕೊಳ್ಳೋಣ. ಮಿಕ್ಸರ್ಗೆ ಹಾಕಿದ್ರೆ ಫುಲ್ಲು ಪುಡಿಯಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಈ ಥರ ಏನಾದರೂ ಒಂದು ತೊಗೊಂಡು ಕುಟ್ಕೊಳ್ಳಿ. ಹಾಗೆ ಕುಟ್ಕೊಂಡ್ಮೇಲೆ ಈ ರೀತಿ ಆದರೆ ಸಾಕಾಗುತ್ತೆ, ಸ್ವಲ್ಪ ತರಿಯಾಗಿ. ಸೊ ಇದನ್ನು ಪೀನಟ್ ಬಟರ್ ಮಾಡಿದ್ದೀರಲ್ಲ, ಅದ್ರ ಜೊತೆಗೆ ಮಿಕ್ಸ್ ಮಾಡಿದರೆ ಆಗಾಗ ಮಧ್ಯದಲ್ಲಿ ಕ್ರಂಚಿಯಾಗಿ ಸಿಗ್ತಾ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಒಂದು ಸಿಂಪಲ್ ರೆಸಿಪಿಯನ್ನು ಟ್ರೈ ಮಾಡಿ. ನೀವು ಜಾಮ್ ಅದು ಇದು ಅಂತ ಹೊರಗೆ ಹೋಗೋದ್ರ ಬದಲು ಈ ರೀತಿ ಸಿಂಪಲ್ ರೆಸಿಪಿ ಮಾಡಿ ಇಟ್ಕೊಂಡ್ರೆ ಬ್ರೆಡ್ ಜೊತೆಗೆ ಅಥವಾ ಮಕ್ಕಳಿಗೆ ಚಪಾತಿ ದೋಸೆ ಜೊತೆಗೆ ಕೊಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ಸಿಂಪಲ್ ರೆಸಿಪಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.